ನಮಸ್ತೆ. ಜೀವನ ಸ್ಫೂರ್ತಿಯ ಕಥೆಗಳು ಬರ್ದಿರೋದು ಮಹಾಬಲ ಸಿತಾಳ ಬಾವಿ ಸರ್. ಅದರಲ್ಲಿ ನಾವು ನೆಕ್ಸ್ಟ್ ಓದ್ತಾ ಇರುವಂತಹ ಚಾಪ್ಟರ್ ಯಾವುದು ಅಂತ ಅಂದ್ರೆ ಬದುಕಿನ ಲಗೇಜ್. ಬದುಕಲ್ಲಿ ಲಗೇಜ್ ಅಂತ. ಓಕೆ, ಲಗೇಜ್ ಇಟ್ಕೋತೀವಲ್ಲ, ಹಾಗೆ ಹೇಗೆ ಅಂತ ನೋಡೋಣ. ಒಬ್ಬ ತಾತ ರೈಲ್ವೆ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಳಕ್ ಹೋಗ್ತಾರಂತೆ. ಟಿಕೆಟ್ ಕೊಡೋ ಅಂತ ವ್ಯಕ್ತಿ ತಾತ ಲೆಗೇಜ್ಗೊಂದು ಮತ್ತು ಅವ್ರಿಗೊಂದು ಟಿಕೆಟ್ ತಗೊಳಕ್ ಹೋಗ್ತಾರಂತೆ. ಅವಾಗ ಟಿಕೆಟ್ ಕೊಡೋ ಅಂತ ವ್ಯಕ್ತಿ, ಅಯ್ಯೋ ಬಿಡಿ ತಾತ, ನೀವು ಮಾತ್ರ ಟಿಕೆಟ್ ತಗೊಳ್ಳಿ, ಲಗೇಜ್ಗೆ ಏನು ಟಿಕೆಟ್ ಬೇಡ, ನಾನೇ ಹೇಗಿದ್ರು ಇವಾಗ ಟ್ರಾವೆಲ್ ಮಾಡಬೇಕು ಟ್ರೈನಲ್ಲಿ, ಸೊ ನಾನೇ ಬರ್ತೀನಿ, ನಾನೇನು ಅಲ್ಲಿ ನಂಗೆ ಯಾರಾದರೂ ಬಂದರೆ ಹೇಳ್ತೀನಿ ಬಿಡಿ ಅಂತ ಅಂತಾರಂತೆ. ಆಗ ತಾತ ಹೇಳ್ತಾರಂತೆ, ನೀನು ಎಲ್ಲಿವರೆಗೂ ನನ್ನ ಜೊತೆ ಬರ್ತೀಯಪ್ಪ ಅಂತ. ನಾನು ಇಂಥ ಸ್ಟೇಷನ್ವರೆಗೂ ಬರ್ತೀನಿ, ಆದರೆ ನೀವೇನು ತಲೆ ಕೆಡ್ಸ್ಕೊಬೇಡಿ, ನೆಕ್ಸ್ಟ್ ಬರೋವಂತಹ ಟಿ ಟಿಗೂ ನಾನು ಹೇಳ್ತೀನಿ, ಅವರು ನೀವು ಏನು ಡ್ರಾಪ್ ಮಾಡ್ತಾರೆ, ನಿಮ್ಮ ಜೊತೆಲಿ ಬರ್ತಾರೆ, ನಿಮ್ಮನ್ನೇನು ಟಿಕೆಟ್ ಕೇಳಲ್ಲ ಅಂತ. ಅವ್ರು ಎಲ್ಲಿವರೆಗೂ ಬರ್ತಾರಪ್ಪ ಅಂತ ಕೇಳತ್ತಂತೆ ತಾತ. ಅವಾಗ ಇವನು ಹೇಳ್ತಾನಂತೆ, ನೀವೇನು ಹೆದರ್ಕೊಂಬೇಡಿ, ಗಾಬರಿ ಆಗಬೇಡಿ, ಒಂದು ಕೆಲಸ ಮಾಡಿ, ನೀವು ಈ ಟ್ರೈನ್ ಇಳಿದು ಬೇರೆ ಟ್ರೈನ್ ಹೋಗೋ ತನಕನೂ ಆ ಟಿ ಟಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರಂತೆ. ಆಗ ಆ ತಾತ ಹೇಳತ್ತಂತೆ, ನೋಡಪ್ಪ, ನಾನು ಹಿಂಗೆ ಹೋಗಿ 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 ದೇವ್ರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸೊ ದೇವ್ರನ್ನ ನಾನು ಮೀಟ್ ಮಾಡಿದಾಗ ಆ ಮೀಟ್ ಮಾಡುವಂತಹ ದಾರಿಯಲ್ಲಿ ನಾನು ಪರಮಾತ್ಮನ ಭೇಟಿ ಆಗುವಂತಹ ದಾರಿಯಲ್ಲಿ, ಅಯ್ಯೋ ನಾನು ಅದನ್ನು ತಪ್ಪು ಮಾಡಿಬಿಟ್ಟೆ, ನಾನು ಆ ಲಗೇಜ್ ತೊಗೊಂಡಿಲ್ಲ, ನಾನು ಮೋಸ ಮಾಡಿಬಿಟ್ಟೆ, ನಾನು ರೂಲ್ಸ್ ಫಾಲೋ ಮಾಡಿಲ್ವಲ್ಲ, ನಾನು ತಪ್ಪು ಮಾಡಿಬಿಟ್ನಲ್ಲ ಅನ್ನೋ ಭಾವನೆ, ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆನ ಇಟ್ಕೊಂಡು ನಾನು ಭಗವಂತನ ಹತ್ರ ಹೋದರೆ ನನಗೆ ಲಗೇಜ್ ಭಾರ ಆಗತ್ತಪ್ಪ ಅಂತ ಹೇಳ್ತಂತೆ. ಆವಾಗ ಆ ಒಂದು ವ್ಯಕ್ತಿಗೆ ಅರ್ಥ ಆಗುತ್ತಂತೆ, ಓಹೋ, ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ತಾ ಇರ್ತೀವಿ ನಮ್ಮ ಸ್ವಾರ್ಥಗಳಿಗೋಸ್ಕರ, ಯಾರಾದರೂ ಒಂದು ಸ್ವಲ್ಪ ಏನಾದರೂ ಕೊಡ್ತಾರೆ ಅಂತ, ಅಥವಾ ನಮಗೇನೋ ಬೇಕು ಅಂತ ನಮ್ಗೆ ಹೆಂಗೆ ಬೇಕು ಹಾಗೆ ನಾವು ಇನ್ನೊಬ್ಬರಿಗೆ ಮೋಸ ಮಾಡೋದಾಗಿರ್ಬೋದು, ಅಥವಾ ಒಂದು ಟಿಕೆಟ್ ತೊಗೊಳ್ದೆ ಜರ್ನಿ ಮಾಡೋದಾಗಿರ್ಬೋದು, ಯಾರೂ ನೋಡ್ತಾ ಇಲ್ಲ ಅಂತ ತಪ್ಪು ಮಾಡೋದಾಗಿರ್ಬೋದು, ಬೇರೆ ಯಾರೋ ವಸ್ತುವನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಾವು ಅದನ್ನು ಬಳಸ್ಕೊಳ್ಳೋದಾಗಿರ್ಬೋದು, ಇನ್ನೊಬ್ಬರ ಮನಸ್ಸು, ಇನ್ನೊಬ್ಬರ ವಸ್ತು, ಇನ್ನೊಬ್ಬರ ಜೀವನ ಯಾವುದೇ ಆಗಲಿ ನಾವು ಮೋಸ ಮಾಡಿದ್ರೆ, ಅಂದರೆ ಪ್ರಕೃತಿಯ ಸಿಸ್ಟಮ್ ಪ್ರಕಾರ, ಪ್ರಕೃತಿಯ ರೂಲ್ಸ್ ಪ್ರಕಾರ ನಾವು ಫಾಲೋ ಮಾಡಲಿಲ್ಲ ಅಂದರೆ ಪರಮಾತ್ಮನನ್ನು ತಲುಪೋಷ್ಟರಲ್ಲಿ ನಮ್ಮ ಆತ್ಮಕ್ಕೆ ಗೊತ್ತಿರುತ್ತೆ ಇದು ತಪ್ಪು ಅಂತ. ಸೊ ಆ ತಪ್ಪುಗಳ ಭಾರಗಳನ್ನು ಹೊತ್ಕೊಂಡು ಭಗವಂತನ ಹತ್ರ ಹೋದಾಗ, ಅಥವಾ ಹೋಗೋದಕ್ಕೆ ಆ ಭಾರ ಹೊತ್ಕೊಂಡು ಬೇಗ ಹೋಗೋಕ್ಕಾಗಲ್ಲ. ಹಾಗಾಗಿ ರಿಯಲೈಸೇಷನ್ ತುಂಬ ಇಂಪಾರ್ಟೆಂಟ್, ಪ್ರಜ್ಞೆ ತುಂಬ ಇಂಪಾರ್ಟೆಂಟು, ಕಾನ್ಷಿಯಸ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ಈಗ ನಿಮ್ಮ ಲೈಫಲ್ಲಿ ಎಷ್ಟು ಲಗೇಜ್ನ ನೀವು ಹೊತ್ಕೊಂಡು ಹೋಗ್ತಾ ಇದ್ದೀರಾ, ಎಷ್ಟು ಭಾರವಾದ ಲಗೇಜ್ ನಿಮ್ಮ ಲೈಫಲ್ಲಿದೆ, ಯಾರಿಗೋ ಮೋಸ ಮಾಡಿದೆ, ಏನೋ ಫಾಲೋ ಮಾಡಿಲ್ಲ, ಇದನ್ನು ಮಾಡಬಾರ್ದಿತ್ತು ಅನ್ನೋ ಗಿಲ್ಟ್ ನಿಮ್ಮಲ್ಲಿದ್ದರೆ ಅದನ್ನೆಲ್ಲ ರಿಲೀಸ್ ಮಾಡಿ ಭಗವಂತನ ಹತ್ರ ತಲುಪೋದಕ್ಕೆ ನಮ್ಮ ಲಗೇಜ್ನ ನಾವೆಷ್ಟು ಕಡಿಮೆ ಮಾಡ್ಕೊಳ್ತೀವೋ ಅಷ್ಟು ಸುಲಭವಾಗಿ ಭಗವಂತನ ಹತ್ರಕ್ಕೆ ನಾವು ಹೋಗ್ಬೋದು. ಈಗ ನಿಮ್ಮ ಲಗೇಜ್ ಬಗ್ಗೆ ಯೋಚನೆ ಮಾಡಿ. ಸೊ ಅದನ್ನು ರಿಲೀಸ್ ಮಾಡಿದ್ದೀನಿ ಮೇಡಮ್, ಈಗ ನನ್ನ ಲಗೇಜ್ ಭಾರ ಕಡಿಮೆ ಆಗಿದೆ, ನಾನು ಜ್ಞಾನ ತಗೊಳ್ತಾ ಅಥವಾ ನನಗೆ ಪುಸ್ತಕಗಳನ್ನು ಓದ್ತಾ, ನೀವು ಓದೋದನ್ನು ಕೇಳಿಸ್ಕೊಳ್ತಾ ನನ್ನ ಲೈಫಲ್ಲಿ ನಾನೀಗ ತಪ್ಪು ಮಾಡೋದು ಕಡಿಮೆ ಆಗಿದೆ. ಸೊ ಹಿಂದಿನ ಭಾರಗಳನ್ನು ಇಳಿಸಿದ್ದೀನಿ, ಈಗ ತಪ್ಪು ಮಾಡೋದು ಕಡಿಮೆ ಆಗಿದೆ, ಭಗವಂತನ ತಲುಪೋದು ನನಗೆ ಸುಲಭ ಅನ್ನಿಸ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ, ನಾನು ಪರಮಾತ್ಮನನ್ನು ತಲುಪುತ್ತಿದ್ದೇನೆ, ಪರಮಾತ್ಮ ಮತ್ತು ನಾನು ಭೇಟಿ ಆಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ಸ್ ನಿಮಗಿರಲಿ. ನೀವೆಲ್ಲರೂ ಕಮೆಂಟ್ ಮಾಡಿ, ನಾನು ಪರಮಾತ್ಮನನ್ನು ತಲುಪ್ತಾ ಇದ್ದೀನಿ ಅಂತ. ಸರಳವಾಗಿ ಸುಲಭವಾಗಿ ಆಧ್ಯಾತ್ಮದ ಹಾದಿಯಲ್ಲಿ ನಾನಿದ್ದೀನಿ. ಅಥವಾ ನೀವು ಹಿಂಗೂ ಕಮೆಂಟ್ ಮಾಡ್ಬೋದು, ನಾನು ಸರಳವಾಗಿ ಸುಲಭವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಅಳವಡಿಸ್ಕೊಳ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಅಫರ್ಮೇಷನ್ ಮಾಡ್ದಂಗೆ ಆಗುತ್ತೆ. ಹಾಗೆ ಯಾರಿಗೆಲ್ಲ ಅವರ ಲೈಫಲ್ಲಿ ಭಗವಂತನನ್ನು ತಲುಪೋದಕ್ಕೆ ಇವ್ರಿಗೂ ಕೂಡ ಈಸಿ ಆಗ್ಲಪ್ಪ ಅಂತ ನೀವು ಬಯಸ್ತೀರಾ, ಅವರೆಲ್ರಿಗೂ ಇದನ್ನು ಶೇರ್ ಮಾಡಿ. ಸೊ ಲಗೇಜ್ನ ಕಡಿಮೆ ಮಾಡ್ಕೊಳ್ಳಿ. ಭಾವನೆಗಳಿಗಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ,
ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.